ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಗೂಗಲ್ನ ನೋಟ್ಬುಕ್ LM ಅನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೋಟ್ಬುಕ್ LM ಅನ್ನೋದು AI ಆಧಾರಿತ ನೋಟ್ಸ್ ಮತ್ತು ರಿಸರ್ಚ್ ಅಸಿಸ್ಟೆಂಟ್. ಇದರಿಂದ ಡಾಕ್ಯುಮೆಂಟ್ಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು, ಸಾರಾಂಶವನ್ನು ಪಡಿಬಹುದು ಮತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿಬಹುದು. ಹಾಗಾದ್ರೆ ನೋಟ್ಬುಕ್ LM ಅಂದ್ರೆ ಏನು ಅನ್ನೋದನ್ನ ತಿಳಿಯೋಣ. ನೋಟ್ಬುಕ್ LM ಅನ್ನೋದು ಗೂಗಲ್ನವರು ತಯಾರಿಸಿದ AI ಟೂಲ್ ಆಗಿದೆ. ಇದರಲ್ಲಿ ನಾವು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಾವು ಮಾಡಿದಂತ ಡಾಕ್ಯುಮೆಂಟ್ ಅದ ಆಧಾರದ ಮೇಲೆ ಇದು ಉತ್ತರವನ್ನ ಕೊಡ್ತೈತಿ. ಈಗ ನಾವು ನೋಟ್ಬುಕ್ LM ಅನ್ನ ಹೇಗೆ ಓಪನ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಯೋಣ. ಮೊದಲಿಗೆ ಬ್ರೌಸರ್ ಅನ್ನ ಓಪನ್ ಮಾಡೋಣ. ಈಗ ನಾನು ಆಲ್ರೆಡಿ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡಿದ್ದೇನೆ. ಬ್ರೌಸರ್ ನಲ್ಲಿ ನಾವೇನ್ ಮಾಡಬೇಕು, ನೋಟ್ಬುಕ್ LM ಅಂತ ಸರ್ಚ್ ಮಾಡಬೇಕು. ಈಗ ನೋಟ್ಬುಕ್ LM ಅಂತ ಸರ್ಚ್ ಮಾಡಿದಾಗ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಅವಾಗ ಇಲ್ಲಿ ಗೂಗಲ್ ನೋಟ್ಬುಕ್ LM ಅಂತಂದು ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಅಂತ ಅಂಡರ್ಸ್ಟ್ಯಾಂಡ್ ಅಂತ ಇದೆ ನೋಡ್ರಿ. ಇಲ್ಲಿ ಅದ್ರ ಕೆಳಗಡೆ ಟ್ರೈ LM ಅಂತ ಐತೆ. ನಾವು ನೋಟ್ಬುಕ್ LM ಅನ್ನ ಮೊದಲ ಬಾರಿಗೆ ಉಪಯೋಗಿಸುವಾಗ ಇದಕ್ಕೆ ನಾವೇನಾಗಬೇಕು, ಗೂಗಲ್ ಅಕೌಂಟ್ದಿಂದ ಲಾಗಿನ್ ಆಗಬೇಕು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನೀವು ಅವಾಗ ಈಗ ಟ್ರೈ ನೋಟ್ಬುಕ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗತ್ತೆ ನೋಡ್ರಿ. ಈಗ ಮತ್ತೊಂದು ಪೇಜ್ ಓಪನ್ ಆಯ್ತು. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಹೊಸ ನೋಟ್ಬುಕ್ ಅನ್ನ ರಚನೆ ಮಾಡ್ಬೇಕು. ಹೊಸ ನೋಟ್ಬುಕ್ ಅನ್ನ ಹೇಗೆ ರಚನೆ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಟ್ಬುಕ್ LM ಅಂತ ಕಾಣಿಸ್ತದೆ, ಕರ್ಸರ್ ಇದೆ ನೋಡ್ರಿ. ಇಲ್ಲಿನೂ ಕ್ಲಿಕ್ ಮಾಡೋದ್ರಿಂದ ಹೊಸ ನೋಟ್ಬುಕ್ LM ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಅಂತಿದೆ ನೋಡ್ರಿ, ಇಲ್ಲೂ ಸಹ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ನಾನು ಇಲ್ಲೇ ಕ್ಲಿಕ್ ಮಾಡ್ತೇನೆ ನೋಡ್ರಿ. ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಕೈತಿ. ಅವಾಗ ಇಲ್ಲಿ ಅನ್ಟೈಟಲ್ ನೋಟ್ಬುಕ್ ಅಂತಿದೆ, ಇಲ್ಲಿ ಟೈಟಲ್ ಕೊಡ್ರಿ. ನಾನು PDF ಫೈಲ್ ಅನ್ನ ಅಪ್ಲೋಡ್ ಮಾಡ್ಬೇಕಂತ ಮಾಡಿದೀನಿ. ಯಾವ್ದ್ರದಂತಂದ್ರೆ ಫ್ರಾಕ್ಷನ್ ಸಂಬಂಧಿತ, ಆದ್ರಿಂದ ಫ್ರಾಕ್ಷನ್ಸ್ ಅಂತಂದ ನಾನು ಈ ಹೊಸ ನೋಟ್ಬುಕ್ಕಿಗೆ ಹೆಸರು ಕೊಟ್ಟಿವಿ. ಆಮೇಲೆ ಹೆಸರು ಕೊಟ್ಟಾದ್ಮೇಲೆ ನಾವು ಫೈಲ್ ಅನ್ನ ಅಥವಾ ಸೋರ್ಸ್ ಅಂತ ಕರೆಯೋಣ. ಸೋರ್ಸಸ್ ಅನ್ನ ಹೇಗೆ ಆಡ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ. ಇಲ್ಲಿ ಸೋರ್ಸಸ್ ಅಂದ್ರೆ PDF ನೋಟ್ಸು, ಗೂಗಲ್ ಡಾಕ್ಯುಮೆಂಟ್ಸ್, ಟೆಕ್ಸ್ಟ್ ಫೈಲು, ಆಮೇಲೆ JPG ಫಾರ್ಮ್ ನಲ್ಲಿ ಇರಲಿ ಯಾವುದೇ ರೀತಿಯಾದ ನೋಟ್ಸ್. ಆಮೇಲೆ ಇವುದರಲ್ಲಿ ಯಾವುದಾದ್ರೂ ಒಂದು ಫೈಲ್ ಅನ್ನ ನಾವು ಅಪ್ಲೋಡ್ ಮಾಡಿದಾಗ ನೋಟ್ಬುಕ್ LM ಏನ್ ಮಾಡ್ತೈತೆ ಅಂದ್ರೆ ಆ ಫೈಲ್ ಅನ್ನು ಓದಿ ಅರ್ಥ ಮಾಡ್ಕೊಂಡು ನಾವು ಏನ್ ಕೇಳ್ತೀವಿ ಅದಕ್ಕೆ ರಿಲೆವೆಂಟ್ ಆಗಿ ಆನ್ಸರ್ ಮಾಡ್ತೈತಿ ಅಥವಾ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಈಗ ನೋಟ್ಬುಕ್ LMಗೆ ಸೋರ್ಸಸ್ ಅನ್ನ ಆಡ್ ಮಾಡೋಣ. ಮಾಡ್ಬೇಕಂದ್ರೆ ಇಲ್ಲಿ ಚಾಟ್ ಸೆಕ್ಷನ್ ಕಾಣಿಸ್ತೈತಲ್ಲ, ಅಲ್ಲಿ ಅಪ್ಲೋಡ್ ಸೋರ್ಸ್ ಅಂತ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡ್ರಿ. ಮಾಡಿದಾಗ ನೀವು ಫೈಲ್ ಅನ್ನ ಅಪ್ಲೋಡ್ ಮಾಡ್ತಿರೋ, ವೆಬ್ಸೈಟ್ ಲಿಂಕ್ ಅನ್ನ ಆಡ್ ಮಾಡ್ತಿರೋ, ಡ್ರೈವ್ ದಲ್ಲಿರುವಂತ ಫೈಲ್ಸ್ ಅಥವಾ ವಿಡಿಯೋಸ್ ಏನೋ ಇದೆಲ್ಲ ಡ್ರೈವ್ ದಲ್ಲಿ ಇರುವಂತವನ್ನ ಅಪ್ಲೋಡ್ ಮಾಡ್ತಿರೋ, ಅಥವಾ ಕಾಪಿಡ್ ಟೆಕ್ಸ್ಟ್ ಅನ್ನ ಆಡ್ ಮಾಡ್ತಿರೋ ಅನ್ನೋದನ್ನ ಇಷ್ಟು 4 ಆಪ್ಷನ್ ಅನ್ನ ತೋರಿಸ್ತೈತಿ. ಅದರಲ್ಲಿ ನಾನು ಅಪ್ಲೋಡ್ ಫೈಲ್ಸ್ ಅಂತ ಮಾಡ್ತೀನಿ.
ಮಾಡಿ ಫೈಲನ್ನು ನಾನು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇಟ್ಟಿದ್ದೀನಿ. ಈಗ 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಅಂತಿದೆಯಲ್ಲ ಇದನ್ನು ಓಪನ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡೆ. ಈ ರೀತಿಯಾಗಿ ನಾವೇನು ಮಾಡ್ಬೋದು, ನೋಟ್ಬುಕ್ LMಗೆ ಫೈಲನ್ನು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿ ಇಲ್ಲಿ ಸ್ಟಾರ್ಟ್ ಟೈಪಿಂಗ್ ಅಂತಿದ್ ನೋಡಿ, ನಾವು ಚಾಟ್ ಮಾಡ್ಬೋದು. ಏನಂತಂದ್ರೆ ಡಾಕ್ಯುಮೆಂಟಿನ ಸಾರಾಂಶವನ್ನು ಕೊಡ್ರಿ ಅಂತ ಟೈಪ್ ಮಾಡ್ಬೋದು. ಮುಖ್ಯ ಅಂಶಗಳನ್ನ ಪಾಯಿಂಟ್ಗಳಲ್ಲಿ ಹೇಳಿ ಅಂತ ಚಾಟ್ ಮಾಡ್ಬೋದು. ಆಮೇಲೆ ಈ ಫ್ರಾಕ್ಷನ್ ಸಂಬಂಧಿತ ವಿಷಯವನ್ನ ಸರಳವಾಗಿ ವಿವರಿಸಿ ಅಂತ ನಾವು ಚಾಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಗಿವ್ ಮೀ definition of fractions ಇನ್ ಕನ್ನಡ ಅಂತ ಟೈಪ್ ಮಾಡ್ತೀನಿ ನೋಡ್ರಿ. ಯಾವ ರೀತಿ ಉತ್ತರ ಕೊಡ್ತೈತಿ ಈಗ ನೋಡ್ರಿ. ನಾವು ನೋಟ್ಬುಕ್ ಎಲ್ಲ ಮುಖಾಂತರ ಚಾಟ್ ಮಾಡಿದಾಗ, ಪ್ರಶ್ನೆಯನ್ನ ಕೇಳಿದಾಗ ಈ ರೀತಿ ಆನ್ಸರ್ ಬಂತು ನೋಡ್ರಿ. ಈಗ ಈ ರೀತಿಯಾಗಿ ನಮ್ಗೆ ಅವಶ್ಯಕತೆ ಪ್ರಶ್ನೆಯನ್ನು ಕೇಳಿಕೊಂಡು ಅದರಿಂದ ಉತ್ತರವನ್ನ ಪಡ್ಕೋಬಹುದು. ಆಮೇಲೆ ಈ ನೋಟ್ಬುಕ್ LM ಅನ್ನ ನಾವು ಉಪಯೋಗಿಸೋದ್ರಿಂದ ನಮ್ಗೇನ್ ಲಾಭ ಅಂತಂದು ಪ್ರಶ್ನೆ ಬರ್ಬೋದು. ಈಗ ಸ್ಟೂಡೆಂಟ್ಸ್ ಆಗಿದ್ರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅನುಕೂಲ ಮಾಡಿಕೊಡ್ತೈತಿ. ಆಮೇಲೆ ಶಿಕ್ಷಕರಾಗಿದ್ರೆ ನೋಟ್ಸ್ ಮತ್ತು ಎಕ್ಸ್ಪ್ಲನೇಷನ್ ಅಂತ ಅಥವಾ ಟೀಚಿಂಗ್ ಏಡ್ ಆಗಿ ಇದನ್ನು ಬಳಸ್ಕೋಬಹುದು. ಬಿಸ್ನೆಸ್ ಮನ್ ಇದ್ರೆ ರಿಪೋರ್ಟ್ ಮತ್ತು ಪ್ಲಾನ್ಸ್ ಅನ್ನ ರೆಡಿ ಮಾಡ್ಕೋಬಹುದು. ರಿಸರ್ಚರ್ ಇದ್ರೆ ರೆಫರೆನ್ಸ್ ಮತ್ತು ಸಮ್ರಿಯನ್ನ ತಯಾರಿಸ್ಕೋಬಹುದು. ನೋಟ್ಬುಕ್ LMದಿಂದ ಉಪಯೋಗ ತಗೋಬಹುದು. ಆಮೇಲೆ ನೋಟ್ಬುಕ್ LM ಅದ ಪ್ರಯೋಜನ ಏನಂದ್ರೆ ಇದು ಸಮಯವನ್ನು ಉಳಿಸ್ತೈತಿ, ಸರಿಯಾದ ಮಾಹಿತಿಯನ್ನು ಕೊಡ್ತೈತಿ, ನೋಟ್ಸ್ ಅನ್ನ ತಯಾರಲು ಸಹಾಯ ಮಾಡ್ತೈತಿ, ಆಮೇಲೆ ಸುಲಭವಾಗಿ ಅರ್ಥವಾಗುವಂತ ಉತ್ತರವನ್ನ ಕೊಡ್ತೈತಿ. ಆಮೇಲೆ ಇನ್ನೊಂದು ವಿಶೇಷ ಗಮನಿಸಬೇಕಾದ ಅಂಶ ಏನಂತಂದ್ರೆ ಇದು ಇಂಟರ್ನೆಟ್ ನಿಂದ ಉತ್ತರವನ್ನ ಆನ್ಸರ್ ಅನ್ನ ಹುಡುಕೋದಿಲ್ಲ. ನಾವೇನು ಅಪ್ಲೋಡ್ ಮಾಡಿರ್ತೀವಲ್ಲ ಫೈಲ್, ಅದರಿಂದನೇ ಇದು ಆನ್ಸರ್ ಅನ್ನ ಸರ್ಚ್ ಮಾಡ್ತೈತಿ. ಆಮೇಲೆ ನಮ್ಗೆ ಸರಿಯಾದ ರಿಸಲ್ಟ್ ಬರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ಸರಿಯಾದ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ನೋಟ್ಬುಕ್ LM ಅನ್ನೋದೊಂದು ಶಕ್ತಿಶಾಲಿ AI ಟೂಲ್ ಆಗಿದ್ದು ಇದು ನಮಗೆ ಓದು, ಕೆಲಸ ಮತ್ತು ರಿಸರ್ಚ್ಗೆ ತುಂಬಾ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.